ಗುಂಡಕಾಯ ಗುಂಡಕಾಯ ಗುಂಡಕಾಯ. ಯಾರೋ ಕೂಗ್ತಿರಂಗವ್ರಲ್ಲ, ಯಾರು? ಲಕ್ಷ್ಮಕ್ಕನೆ. ಯಾಕೋ ಗುಂಡಕಾಯ ಏನ್ ಮಾಡ್ತಿದ್ಯಾ? ನಿನಗೇನ ಅದು ಗ್ರೈಂಡ್ರು ಮಿಷಿನ್ ಓಡ ಇದಕ್ಕೆ ನಿನ್ನ ಕೂಗಿದ್ದೆ ಕೇಳಲಿಲ್ಲ ಅಂತಲ್ವಾ? ಏನ್ ಇಲ್ಕಂಡ್ ಬಾರೆ ಲಕ್ಷ್ಮಕ್ಕ. ಕೇಳ್ತು, ನಾನು ನೀನೇ ಉಳಿತಿದ್ಯೇನೋ ಅಂತ ಅಂದ್ಕೊಂಡೆ. ವಾ, ಏನ್ ಬಂದಿದ್ದು? ಯಾಕೋ ಗ್ರೈಂಡರ್ ಮಿಷಿನ್ ಇಟ್ಕೊಂಡು ನಾನು ರುಬ್ಬಕ್ ಹಾಕಿದ್ದೆ ಅಕ್ಕಿನೇನೋ. ಏನು ತಿರುಗ ಇಡ್ಲಿ ಮಾಡ್ತೀನಿ ಸಾಯಂಕಾಲಕ್ಕೆ? ಹಾಗೆ ಇಡ್ಲಿ ಮಾಡಿದ್ದೇನೋ. ಮತ್ತೆ ತಿರುಗ ಯಾಕೆ ಇಷ್ಟು ಬೇಗ ರುಬ್ತಿದ್ಯಾ? ಸಾಯಂಕಾಲಕ್ಕೆ ರುಬ್ಬೋದು. ಹಂಗಲ್ ಕಣೆ ಲಕ್ಷ್ಮಕ್ಕ. ಇವತ್ತ ಮಾಡಿದ್ದೆ ಇಡ್ಲಿ, ಓಸು ಖಾಲಿ ಆದು ಬಂದೆಲ್ಲ ತಗೊಂಡೋದ್ರು. ಆಮೇಕಿಂದ ಏನ್ ಗೊತ್ತೇ, ನಾಳಿಕೆ ಗೌರಿ ಗಣೇಶನ ಹಬ್ಬ ಅಲ್ವಾ? ಆಮೇಕಿಂದ ಇವರು ಬೆಂಗಳೂರಾಗೆ ಕಾಸ್ತಾಗಿರ್ತಾವಲ್ಲ ಹುಡುಗರು ಪಡ್ಗರು, ಆಮೇಲೆ ಯಾರ್ಯಾರವ ಊರ್ ಕಡೆಗೆ ಬರೋರು ಜನಗಳು ಇರ್ತಾರಲ್ಲೇನಿ, ಅವರು ಕೆಲಸ ಬಿಡ್ತಿದಂಗೆ ಬಂದ್ಬಿಡ್ತಾರೆ ಈ ಕಡೆಗೆ ಹೊಲ್ಟು. ಆಮೇಕಿಂದ ಎಲ್ಲೂ ಉಮ್ಮಕ್ಕೆ ಪಮ್ಮಕ್ಕೆ ಹೋಗಲ್ಲ, ತಿಮ್ಮಕ್ಕೆ ಇನ್ನ ಹೊಟ್ಟೆ ಹಸ್ಕೊಂಡ್ ಬರ್ತಾರೆ. ಅದಕ್ಕೆ ನಾನು ನಮ್ಮೂರ ಆಸೆಗೆ ಅಂಗಡಿ ಐತಲ್ಲ ಅಲ್ಲಿ ಒಂದು ಆ ಗಾಡಿ ಹಾಕ್ಕೊಂಡು ಹೋಟ್ಲಿಕ್ಕೊಂಡ್ರೆ ಯಾರನ್ನ ಬಂದು ತಕೊಂಡು ಹೋಗ್ತಾರೆ ಅಂತ, ತಿಂದು ಹೋಗ್ತಾರೆ ಹೋಗ್ತಾ ಆದೆಗೆ ಹೋಗೋರು ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಅದಕ್ಕೇನೆ ನಾನು ಒಂದು ದಿವಸ ಅಕ್ಕಿ ನೆನಾಕಿದ್ದೆ ಹೆಚ್ಚಾಗಿ, ಅವನ್ನ ಈಗ ರುಬ್ತಿದ್ದೀನಿ. ಸಾಯಂಕಾಲಕ್ಕೆ ಇಡ್ಲಿ ಇಕ್ಕಕ್ಕೆ ಸರಿ ಹೋಗುತ್ತೆ. ಒಂಚೂರು ಚಿತ್ರಾನ್ನ ಪಲಾವು, ನನ್ನ ಸೊಸೆ ಪಲಾವ್ ಮಾಡ್ಕೊಡ್ತೀನಿ ಅಂದವಳೆ. ನಾನು ಚಿತ್ರಾನ್ನ ಮಾಡ್ತೀನಿ, ಮಾಡಿ ಒಂದೆರಡು ಬೋಂಡ್ ಹಾಕ್ಯಂತ ತಗೊಂಡೋಗೋಣ ಅಂತಾನೆ. ಅದಕ್ಕೆ ಯಾಕೆಂದರೆ ಬೆಂಗಳೂರು ಕಡೆಗಿರೋರು ಎಲ್ಲ ಬರ್ತಾರೆ ನೋಡು. ಗೊತ್ತಾಗಿರ್ತೈತೆ ಸಾಯಂಕಾಲಕ್ಕೆ ಇನ್ನೇನು ಒಂಚೂರು ಹೊಟ್ಟೆಸ್ಕೊಂಡಿರ್ತಾರೆ, ಏನಾರ ಒಂಚೂರು ದುಡ್ಡು ಕೊಟ್ಟು ತಿಂದು ಹೋಗ್ತಾವತ್ತ. ಕಣ್ಕೊಂಡಕ್ಕಯ್ಯ, ನಾನು ನೋಡಿದ್ದೀನಿ. ಸಂಜೆ ನಾವು ಹೋಗ್ತಾರೆ ಅಲ್ಲಲ್ಲೇ ಗಾಡಿ ನಿಲ್ಸ್ಕೊಂಡು, ಗಾಡಿ ಬೈಕಾಗೆಲ್ಲ ಬರ್ತಾರಲ್ಲ, ನಿಲ್ಸ್ಕೊಂಡು ತಿಂದು ಹೋಗ್ತಾರೆ. ಇನ್ನ ಮನೆಗೆ ಹೋಗಿ ಮೇನು ಅಂತ ಹೋಗ್ತಾರತ್ತ. ಆಮೇಕಿಂದ ಇದು ಜೋರ ಹಬ್ಬ ಅಲ್ವೇ? ಮತ್ತೆ ಹಳ್ಳಿಗಳಾಗೆ ನಾಗರು ಪಾಗರು ಮಾಡ್ತಾರೆ. ಈ ಚೌತಿ ನಾಗರು, ಪಂಚಮಿ ನಾಗರು ಅಂತಾನ ನಾಗರು ಮಾಡಕ್ಕಾರ ಬರ್ಬೇಕಲ್ಲ, ಹಂಗಾಗಿ ಬರ್ತಾರೆ ಜನ. ನೀನು ಒಳ್ಳೆ ಇದು ಮಾಡಿದ್ಯೇಳು, ಒಳ್ಳೆ ಏನಾಯ್ತು. ಮತ್ತೆ ಲಕ್ಷ್ಮಕ್ಕ, ಬಾರೆ ಒಂದಿಟ ಹೋಗೋಣ ಅಲ್ಲಿ ಒಂಚೂರು ವ್ಯಾಪಾರ ಮಾಡ್ಕೊಂಡು ಇಡ್ಲಿ ಮಾಡ್ಕೊಂಡು ಬರೋಣ. ನಮಕಿಂದಾರ ನಾನು ಒಬ್ಳೆ, ನಮ್ಮ ಹುಡುಗ ಬತ್ತಾನಂತೆ, ಬತ್ತಿನ ಕಣಮ್ಮ ಅಂದವನೆ, ನಮ್ಮ ಮಂಜು ಬತ್ತಾನೆ. ಬಾ, ನೀನು ಅಲ್ಲೇನಾರ ಕೊಡೋದು ಪಡೋದು ನೋಡ್ಕೊಂಡು ಮಾಡಿವಂತೆ. ಹೋಗುಣಕಾಯ ನಾಳೆ ಹಬ್ಬ ಇಕ್ಕೊಂಡು ನಿನ್ ಜೊತೆ ಇಡ್ಲಿ ಮಾಡಕ್ ಬರ ನಾನು. ನಮಕಿಂದ ನಾನಿನ್ನು ನೆಲ ತೊಳೆದಿಲ್ಲ, ಏನು ಅಚ್ಚುಕಟ್ಟು ಮಾಡ್ಕೊಂಡಿಲ್ಲ. ಹೋಗು, ನಾವು ಪಂಚಮಿ ನಗರು ಮಾಡ್ಬೇಕು. ನಾಡ್ದು ಆಚೆ ನಾಡಿದ್ದು ಗಣೇಶ ಆದ್ಮೇಲೆ ತಿರ್ಗಾ ಆಮೇಲೆ ನಮ್ಮ ಯಪ್ಪ ಬೈತ ನೀನು. ಏಟಾಗ್ತದೆ ಬಾರಿ. ಒಂದು ರವಷ್ಟೊತ್ತು ನಾನೇನು ಹೆಚ್ಚಾಗಿ ಹಾಕಿಲ್ಲ, ಒಂದು ಈಟೈಟ್ ಮಾಡ್ತೀನಿ. ಏಟಾಗುತ್ತೋ ಆಟ ಖಾಲಿ ಮಾಡ್ಕೊಂಡ್ ಬರೋಣ. ಏನಂದ್ರೆ ಮಿಷಿನ್ ಇತ್ತಲ್ಲ, ಅದಕ್ಕೆ ನಾನು ಈ ಸತಿ ಮಾಡಿದೆ. ಆಮೇಕಿಂದ ಯಾರ್ಯಾರು ಅಲ್ಲಿ ಮಾಡೋದು ನೋಡಿದ್ದೆ ನಾನು, ಬೇರೆ ಊರವ್ರು ಬಂದು ಚೆನ್ನಾಗಿ ವ್ಯಾಪಾರ ಆಗೋದು. ಅದಕ್ಕೆ ನಾನೇನೆ ಈ ಸತಿಯ ಹೆಂಗೋ ಮಿಷಿನ್ ಇತ್ತಲ್ಲ, ಗ್ರೈಂಡರ್ ಮಿಷಿನು, ಅದಕ್ಕೆ ಒಂದು ದಿವಸ ಅಕ್ಕಿ ರುಬ್ಕೊಂಡು ಚಟ್ನಿ ರುಬ್ಕೊಂಡು ಹೋದ್ರೆ ಮಾಡ್ಕೊಂಡು ತಗೊಂಬರ್ಬೋದು ಅಂತಾನೆ ಆಟೆಯ. ಸರಿ ಹೇಳು, ಮಾಡುವಂತೆ. ನಾ ಬರ್ತೀನಿ. ಆಮೇಕಿಂದ ಜಾಸ್ತಿ ಹೊತ್ತಿರಲ್ಲ, ನಾನು ಹೇಳಿದ್ದೀನಿ ಈಗಲೇ. ಆಯ್ತು ತಗೊಳಮ್ಮ. ಇನ್ನೇನು ಬರುವಂತೆ, ಹೋಗು ಅಲ್ಲೇ ಉಮ್ಮಿವಂತೆ. ಹೆಂಗೋ ಇಡ್ಲಿ ಮಾಡಿರ್ತೀನ, ಚಿತ್ರಾನ್ನ ಪಲಾವ್ ಇರ್ತೈತೆ, ಏನೋ ಒಂಚೂರು ತಿನ್ನುವಂತೆ, ಉಳಿದ್ರೆ ಮಂತಕ್ಕೂ ತಗೊಂಡೋಗಿವಂತೆ. ಸರಿ ಆಯ್ತು, ಹಂಗೆ ಆಗ್ಲಿ. ನಾನು ಏನು ಮಾಡಲ್ಲ, ನಮ್ಮ ಹುಡುಗನ ನಮ್ಮ ಯಪ್ಪನ ಅಲ್ಲೇ ಬಂದು ಹೊಂದ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಸರಿ ಬಾ. ಸರಿ ಆಯ್ತು, ಹೋಗೋದೇನು ಬದುಕು ಮಾಡ್ಕೊಂಬ. ಅಷ್ಟೊತ್ತಿಗೆ ಚಿತ್ರಾನ್ನ ಮಾಡಿಕ್ಕಿರ್ತೀನಿ, ಚಟ್ನಿ ರುಬ್ಬಕ್ಕೆ ಹಾಕ್ತೀನಿ. ಈಗ ಅಕ್ಕಿ ತಕ್ಕೊಂಡು ಚಟ್ನಿ ರುಬ್ಬಕ್ಕೆ ಹಾಕಿರೆ ಚಟ್ನಿ ತಕ್ಕೊಂಡು ಬಾಕ್ಸೊಳಿಗೆ ಹಾಕೊಂಡು ಮಾಡಿಕ್ಕೊಂತೀನಿ. ಏನಿಲ್ಲ, ಎಲ್ಲ ಇಲ್ಲೇ ಹಾಕೊಂಡು ಬಾಕ್ಸೊಳಿಗೆ ಹಾಕೊಂಡು ತಗೊಂಡೋಗಿ ಗಾಡಿ ಒಳಗೆ ಇಕ್ಬಿಡೋದು ಆಟಯ್ಯ. ಸರಿ ಸರಿ ಆಯ್ತು, ಹೋಗೋಣ. ಬಂದು ಆಮೇಲೆ ಹಬ್ಬದ ನೀನೇನು ಮಾಡ್ಕೊಂಡಿಲ್ವೇನು? ಹಬ್ಬದಿನ ಏನೆಲ್ಲ ಸ್ಮಕ್ಕ, ಏನು ಒಂದು ಪಾವನ ಅಚ್ಚ ಬೇಳೆ ಹಾಕಿರೋ ಒಬ್ಬಟ್ಟು ಹಾಕ್ತವೆ, ಮಾಡೋದು ಹೊಟ್ಟತ್ತೆ ಕುಕ್ಕಂಡ್ರೆ. ಹೇಳಮ್ಮ, ನೀವು ಅತ್ತೆ ಸೊಸಿದ್ದೀರಾ, ಮಾಡ್ತೀರ ಬೇರೆ ಬೇರೆ. ನಾನು ಒಬ್ಳೆ ಮಾಡಕ್ಕೆ ಗೊತ್ತಾಗುತ್ತೆ. ಬಾ, ಇನ್ನು ಹತ್ತ ಬಂದು ನೋಡೋಣ ಅದೇನು ಮಾಡ್ತಾನೆ, ಹೋಗಿ ಬರ್ತೀನಿ ಅಂತ. ಸರಿ ಆಯ್ತು ಹೋಗಮ್ಮ. ನಾನು ಅಕ್ಕಿ ರೂಪಾಯಿ ಐತೆ ತೆಗೆದು ಚಟ್ನಿಗೆ ಹಾಕ್ತೀನಂತ. ಸರಿ ಅಜ್ಜಿ, ತಿರುಗಾ ಅಕ್ಕಿ ರುಬ್ತಿದ್ಯಾ? ಹಂಗಾರೆ ಸಾಯಂಕಾಲಕ್ಕೂ ಇಡ್ಲಿನೇ ಮಾಡ್ತೀಯ ನೀನು? ಕಣ್ಪಪ್ಪ, ಸಾಯಂಕಾಲಕ್ಕೂ ಇಡ್ಲಿನೇ ಮಾಡ್ತೀನಿ. ಆಮೇಕಿಂದ ಏನು ಗೊತ್ತೇ, ನಾವು ಅಲ್ಲಿ ಊರ
ಊರಾಚೆಗೆ ಅಲ್ಲಿ ಅಂಗಡಿಗಳವಲ್ಲ ಅಲ್ಲಿ ಹೋಟ್ಲಿಕ್ಕ ನಂಬ್ತಾನ. ಇವತ್ತ ಎಲ್ಲ ಬೆಂಗಳೂರಿಂದ ಎಲ್ಲ ಬರ್ತಾರಲ್ಲ ಜನ, ಬಂದವರು ಹೊಟ್ಟೆಸ್ಕೊಂಡ್ ಬಂದಿರ್ತಾರ, ತಿನ್ಕೊಂಡು ಹೋಗ್ತಾರೆ, ದುಡ್ಡು ಕೊಡ್ತಾರೆ ಅಂತಾನ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ದಿವಸ ಅಕ್ಕಿ ರುಬ್ತಿದ್ದೀನಿ, ಇಡ್ಲಿ ಮಾಡ್ಕೊಂಡು ತಗೊಂಡೋಗಿ ಹೋಗಲ್ಲಿ ಮಾಡ್ಕೊಂಬರೋಣ, ಆಯ್ತಾ ಹೆಂಗ? ಯಾವಾಗ ಜೊತೆ ನೀವು ನಾನು ಗಣೇಶನ್ಗೆ ಹೋಗ್ಬೇಕು, ಆಮೇಲೆ ಗಣೇಶನ್ ತರ್ತಾರೆ, ಅದೇನನ್ನ ಮಾಡ್ಬೇಕು ನೋಡ್ಬೇಕು ಅಂತ ನಾನು ಅನ್ಕೊಂತೀನಿ. ನೀನು ಇಡ್ಲಿ ಮಾಡಕ್ ಬಾ ಅಂತೆ ನನ್ನ. ಏ ಪಾಪ ರಾಸೊತ್ತೇನೆ ಆಗಲ್ಲ, ಒಂದು ಕ್ಷಣ ಹೊತ್ತೇನೆ ಮಾಡ್ಕೊಂಡು ಬಂದ್ಬಿಡೋಣ. ಆಮೇಕಿಂದ ನಿಂಗೆ 50 ರೂಪಾಯಿ ಕೊಡ್ತೀನಿ ಬಾ. ಬೇಡ, ನಂಗೇನು 50 ರೂಪಾಯಿ ಏನ್ ಬೇಡ, ನಂಗೆ 100 ರೂಪಾಯಿ ಬೇಕು. ಆಯ್ತು 100 ರೂಪಾಯಿನೇ ಕೊಡ್ತೀನಿ ಬಾ. ಹೋಗೋಣ. ಲಸ್ಮಕ್ಕೂ ಹೇಳಿದ್ದೀನಿ ಬರ್ತೀನಿ ಅಂದವಳೆ, ನೀನು ಬಾ. ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದ್ಬಿಡೋಣ ಬಿರ್ನ. ಸರಿ ಆಯ್ತು. ಅಲ್ಲಿ ಆಸೆಗೆ ಗಾಡಿ ನಿಂತೈತಿ, ಗಾಡಿನ ತಿಳ್ಕೊಂಡು ತಗೊಂಡೋಗಿ ಅಲ್ಲಿ ನಿಲ್ಸು. ಆಮೇಕಿಂದ ಎಲ್ಲನ ಇಕ್ಕೊಂಡು ತಗೊಂಡು ಹೋಗೋಣ, ಹೋಗಿ ಅಲ್ಲಿಗೆ ಇಡೋಣ. ಸರಿ ಆಯ್ತು. ಅಜ್ಜ ತಂದು ನಿಲ್ಸಿದೀನಿ ನೋಡು ಗಾಡಿ, ಇಕ್ಕು ಅದೇನ ನಿಕ್ಕದು. ಇಕ್ತೀನಿ ತಡಿ ಪಾಪ, ಇಕ್ತೀನಿ. ಮೆಣಸಿಕಾಯಿ ಬೋಂಡ, ಆಮೇಲೆ ಉದ್ನಡೆ, ಕಡಲೆಬೇಳೆ ವಡೆ ಎಲ್ಲ ಮಾಡಿದ್ಯಾ? ಉಕ್ಕಣ್ ಪಾಪ, ಅಲ್ಲಿ ಬಂದ್ ಜನ ಸಿಟಿಯಾಗೆ ಬೆಂಗಳೂರಾಗಿದ್ದಾರಲ್ಲೇ, ಎಲ್ಲ ಕೇಳ್ತಾರೆ. ಅದಕ್ಕೆ ನೋಡು ಪಲಾವು, ಚಿತ್ರಾನ್ನ, ಉದ್ನೋಡೆ, ಮೆಣಸಿಕಾಯಿ ಬೋಂಡ, ಆಮೇಕಿಂದ ಕಡಲೆಬೇಳೆ ವಡೆ ಎಲ್ಲ ಮಾಡಿದ್ದೀನಿ. ಇಡ್ಲಿ, ಚಟ್ನಿ, 2 ಥರದ ಚಟ್ನಿ ಮಾಡಿದ್ದೀನಿ. ಅದಂತದ ಕೆಂಪು ಚಟ್ನಿ ಅಂತ ಮಾಡಿಕೊಟ್ಟಳಿ ಮಮ್ಮಯ್ಯ, ಆಮೇಕಿಂದ ಕಡಲೆ ಬೀಜದ ಚಟ್ನಿ, ಇದು ಸಾಂಬಾರು ಎಲ್ಲ ಮಾಡಿದ್ದೀನಿ. ನಡಿ ಹಂಗಾರೆ ನಾವು ಬೆಂಗಳೂರಿಗೆ ಹೋಗಿ ಒಂದು ಹೋಟ್ಲಿಕ್ಕನ. ಯಾಕೆ ಕೇಳ್ಪಪ್ಪ ನಮ್ಗೆ ಅವೆಲ್ಲವ. ನಾವು ಹಳ್ಳಿ ಜನ, ಹಳ್ಳಿಗೆ ಇರಬೇಕು. ಇರಲಿ ಪೇಟೆಗಿರೋರು, ಏನಿಲ್ಲ ಇವತ್ತು ಹಬ್ಬ ಅಂತ ಮಾಡ್ತಿರೋದು ಅಷ್ಟೇ. ನಾನೇನು ಹಿಂಗೆ ಹೋಟ್ಲಕ್ಕೆ ಏನು ಬಂದಿಕ್ಕಲ್ಲ, ಮಂತವ ಇಡ್ಲಿ ಮಾಡ್ತೀನಿ ಅಷ್ಟೇ. ಗುಂಡಕಾಯ ಅಲ್ಲೆಲ್ಲ ಮಾಡಿ ರೆಡಿ ಮಾಡಿದ್ದೆ ಗಾಡಿಗೆ, ನಡಿರತ್ತ ಹೋಗೋಣ ಅತ್ತ, ಇನ್ನೇನು ಟೈಮ್ ಆತಲ್ಲ. ಕಣಮ್ಮ ಹೋಗೋಣ. ಮತ್ತಿಂದ ಕೈ ಮುಕ್ಕಳ್ರಿ, ಚಂದ ವ್ಯಾಪಾರ ಆಗಲಿ ಅಂತಾನ ಕೈ ಮುಕ್ಕಳಿ ಹೋಗೋಣ. ಕೈ ಮುಕ್ಕಂತೀನಿ ತಡಿ ಅಜ್ಜಿ. ಅಪ್ಪ ಗಣೇಶ, ನಮ್ಮ ಅಜ್ಜಿಗೆ ಇವತ್ತ ಒಳ್ಳೆ ವ್ಯಾಪಾರ ಆಗಂಗ್ ಮಾಡಿ ನನಗೆ 100 ರೂಪಾಯಿ ಕೊಡೋ ಜಾಗದಾಗೆ 300 ರೂಪಾಯಿ ಕೊಡಂಗ್ ಮಾಡಪ್ಪ ಗಣೇಶ. ಒಳ್ಳೇದಾಗ್ಲಿ, ನಂಗೆ ಒಳ್ಳೇದಾಗ್ಲಿ, ನಮ್ಮ ಅಜ್ಜಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೀನು ಆಶೀರ್ವಾದ ಮಾಡಪ್ಪ ಗಣೇಶ. ಜೈ ಲಂಬೋದರ, ಜೈ ಗಣೇಶ. ನಡೀರತ್ತ ಹೋಗೋಣ ಅಲ್ಲಿಗೆ. ಗುಂಡಜ್ಜಿ, ಏನು ಇಡ್ಲಿ ಇಲ್ಲಿಗೆ ತಕ ಬಂದಿದ್ಯಾ? ಮಂತ ಮಾಡ್ತಿದ್ದಲ್ವೇ ನೀನು? ಉಕ್ಕಂಡ್ ಬಾರಪ್ಪ, ಮಂಟಗೆ ಮಾಡ್ತಿದ್ದಿದ್ದು. ಆಮೇಕಿಂದ ಏನ್ ಗೊತ್ತೆ, ಇವತ್ತ ಬೆಂಗಳೂರಿಂದ ಆಸಕ್ತಿ ಹೋಗೋ ಜನ ಬರ್ತಾರಲ್ಲ, ಹೊಟ್ಟೆಸ್ಕೊಂಡ್ ಬರ್ತಾರೆ. ಇಲ್ಲಿ ನಿಲ್ಸ್ಕೊಂಡ್ ಮಾಡಿರಿ ವ್ಯಾಪಾರನ ಆಗ್ತದೆ ಚೆನ್ನಾಗಿ ಅಂತಾನ ಇಡ್ಲಿ ಮಾಡ್ಕೊಂಡ್ ತಂದೆ. ಬಾರಪ್ಪ, ಎಲ್ಲಾಗಿದ್ದೆ? ಏನಿಲ್ಲ, ನಂಗೂ ಬೆಂಗಳೂರಿಗೆ ಒಂದು ಬಾಡಿಗೆ ಇತ್ತು. ಆಮೇಕಿಂದ ಏನಂದ್ರೆ ಇದು ಬಾಳೆಕಂದು ಇವನ್ನೆಲ್ಲವ ತುಂಬಿಕೊಂಡು ಹಾಕೊಂಡು ಹೋಗಿ ಹಾಕ್ ಬಂದೆ. ಯಾರವ ಹಾಕಿದ್ರು ಬಾಳೆಕಂದು ಮಾರಕ್ ಅಲ್ಲಿ ಬೆಂಗಳೂರಿಗೆ, ಅಲ್ಲಿ ಸಣ್ಣ ವ್ಯಾಪಾರ ಆಗುತ್ತಲ್ಲ, ತಕೊಂತಾರಲ್ಲ, ಅದಕ್ಕೆ ಹೋಗಿ ಹಾಕಿ ಬಂದು ಈಗ. ಹೌದೇನು? ಸರಿ ಸರಿ ಹಂಗಾರೆ. ಬಾರಪ್ಪ, ಇಡ್ಲಿ ತಿನ್ನು. ಕೊಡಜ್ಜಿ ಅತ್ತ ಈ ಕಡೆಗೆ, ನನಗೂ ಹೊಟ್ಟೆ ಹಸ್ತೈತೆ, ಕೊಡತ್ತ ಒಂದೀಟ ಇಡ್ಲಿ. ತಕಲ್ಪ ತಿನ್ನು, ಬಿಸಿ ಬಿಸಿ ಇಡ್ಲಿ. ಆಮೇಲೆ ಮೆಣಸಿಕಾಯಿ ಬೋಂಡ ಐತೆ, ಚಿತ್ರಾನ್ನ ಐತೆ, ಪಲಾವ್ ಐತೆ, ಎಂಬಕ್ಕೆ ಹಾಕ್ಸ್ಕೊಂಡು ತಿನ್ನು. ಕಣಜ್ಜಿ ತಿಂತೀನಿ. ಚಟ್ನಿ ಚೆನ್ನಾಗೈತೆ ಕಣಜ್ಜಿ, ಕಡಲೆ ಬೀಜ ಚಟ್ನಿ ಚೆನ್ನಾಗಿ ಮಾಡಿದ್ಯಾ? ಕಣ್ಪಪ್ಪ, ಕಡಲೆ ಬೀಜ ಸಾಣೆ ಹಾಕಿ ಮಾಡಿದ್ವಿ ಕಡಲೆ ಬೀಜ ಚಟ್ನಿ. ಆಮೇಕಿಂದ ತಿಮ್ಮಣ್ಣನು ಕರ್ಕೊಂಬಂದಿದ್ಯಾ? ಏನ ಪೂರಿನ ಬೋರ್ಡನ ಬೇಯಿಸ್ತಾವನೆ? ಉಕ್ಕಣ್ಪಪ್ಪ, ಒಬ್ಳ ಕೈಲಿ ಎಲ್ಲಾಗಲ್ಲ ಅಂತಾನ ನಮ್ಮ ಲಸ್ಮಕ್ಕನ್ನು ಅವನು ಕರ್ಕೊಂಬಂದಿದ್ದೀನಿ ಮಾಡ್ಕೊಂಡು ಹೋಗಕ್ಕತ್ತ. ಒಳ್ಳೇದಾತ, ಜಾಸ್ತಿ ಬಂದ್ರೆ ಆಗಲ್ಲ. ಇಲ್ಲಿ ಯಾವುದೋ ಓಟಿರಂಗಿದೆ, ಮೊದಲೆಲ್ಲ ಇರಲಿಲ್ಲಪ್ಪ. ಒಳ್ಳೇದಾಯ್ತು, ಹೊಟ್ಟೆ ಹಸ್ತೈತೆ, ತಿಂದು ಹೋಗ್ತೀನಂತ. ಅಜ್ಜಿ, ಏನಿದೆ ತಿನ್ನೋದಕ್ಕೆ? ಇಡ್ಲಿ ಇಡ್ಲಿ ಇದೆಯಾ? ಇಡ್ಲಿ ಕೊಡಿ. ಬಾರಪ್ಪ ಕೊಡ್ತೀನಿ. ಕಡೆ ಇಡ್ಲಿ ಐತೆ, ಚಿತ್ರಾನ್ನ ಐತೆ, ಪಲಾವ್ ಐತೆ, ಏನ್ ಬೇಕಪ್ಪ? ನನಗೆ ಒಂದು ಚಿತ್ರಾನ್ನ ಕೊಡು ಅಜ್ಜಿ. ಪಾಪ ಎಲ್ಲಿಂದ ಬಂದಲ್ಲ? ಅಜ್ಜಿ, ನಾನು ಬೆಂಗಳೂರಿಂದ ಬಂದಿದ್ದು, ರೋಡಲ್ಲಿ ನೋಡ್ಕೊಂಡು ಬಂದೆ, ಯಾವುದು ಹೋಟ್ಲ್ ಇರಲಿಲ್ಲ. ನಿಮ್ದು ಹೆಂಗೋ ಹೋಟ್ಲ್ ಇತ್ತಲ್ಲ, ಹೊಟ್ಟೆ ಸಿಕ್ತಿತ್ತು, ತಿನ್ನೋಣ ಅಂತ ಬಂದೆ. ಹೌದೇನು ಪಾಪ? ತಿನ್ನು ತಿನ್ನು ಹೊಟ್ಟೆ ತುಂಬ. ಅಜ್ಜಿ, ಏನಿದೆ ತಿನ್ನೋದಕ್ಕೆ? ನನಗೆ ಪಲಾವ್ ಇದೆಯಾ? ಪಲಾವ್ ಇದ್ರೆ ಕೊಡಿ. ಬರೋಣ, ಪಲಾವ್ ಐತೆ, ಆಮೇಲೆ
ಚಿತ್ರಾನ್ನ ಐತೆ, ಚಟ್ನಿ, ಇಡ್ಲಿ, ವಡೆ, ಬೋಂಡ ಎಲ್ಲ ಐತೆ. ಬಿಸಿ ಬಿಸಿ ಇಡ್ಲಿ ಬೇಯಿಸ್ತಾವ ನಮ್ಮ ತಿಮ್ಮಣ್ಣ. ಏನ್ ಬೇಕಣ್ಣ ತಿನ್ನಕ್ಕೆ? ಅದೇ ಪಲಾವ್ ಕೊಡಮ್ಮ. ತಿನ್ನೋಣ, ಪಲಾವ್ ಚೆನ್ನಾಗೈತೆ. ಚಟ್ನಿನ ಬೋಂಡನ ಏನ್ ಬೇಕು ಕೇಳು. ಮೊಸರು ಬಜ್ಜಿ ಇಲ್ವಾ ಅಮ್ಮ ಪಲಾವ್ಗೆ? ಇಲ್ಲಿ ಕಣಪ್ಪ, ಮೊಸರು ಬಜ್ಜಿಯ ಮಾಡೋದ ಮರ್ತೆ. ಮೊಸರು ಬಜ್ಜಿ ಇಲ್ಲ, ಚಟ್ನಿ ಇಟ್ಬೇಕಾರೆ ಹಾಕಿಸ್ಕ. ಬೇಡ ಬೇಡ ಅಜ್ಜಿ, ಚಟ್ನಿ ಏನು ಬೇಡ. ಲೋ ಪ್ರಕಾಶ, ನೀನ್ ಯಾವಾಗ ಬಂದ ಬೆಂಗಳೂರಿಂದ? ನಾನು ನೀನೆಲ್ಲ ಸಿಗ್ಲೇ ಇಲ್ವಲ್ಲ? ನಾನು ನಮ್ಮ ಬಾಸ್ ಕೇಳ್ಕೊಂಡು ಸಂಜೆನೆ ಬಿಟ್ಟೆನಪ್ಪ. ನೀನು ಬರೋದು ಲೇಟ್ ಆಗುತ್ತೆ ಅಂದ ಬಂದ್ಬಿಟ್ಟೆ ನಾನು. ಇನ್ನು ಮಳೆ ಪಳೆ ಬರುತ್ತೆ ಅಂತ. ಬಾ, ತಿಂಡಿ ತಿನ್ನು ಬಾ. ಹೊತ್ತಾಗುತ್ತೆ ಇನ್ನು ಹೋಗೋಕ್ಕೆ. ಇನ್ನು ಲೇಟ್ ಆಗುತ್ತಲ್ಲ, ಬಾ ತಿನ್ನು ಬಾ, ತಿಂಡಿ ಚೆನ್ನಾಗೈತೆ. ಏನ್ ಬೇಕಾ ಪಪ್ಪ ನಿಂಗೆ? ನನಗೆ ಒಂದು ಪ್ಲೇಟ್ ಚಿತ್ರಾನ್ನನೇ ಕೊಟ್ಬಿಡಿ. ಅಜ್ಜಿ, ತಿಂಡಿ ಏನಿದೆ? ಇಡ್ಲಿ ಐತೆ, ಚಿತ್ರಾನ್ನ ಐತೆ, ಪಲಾವ್ ಐತೆ. ಏನ್ ಬೇಕಕ್ಕ? ನನಗೆ ಇಡ್ಲಿ ಕೊಡಿ ರಸ್ಮಕ್ಕ. ಏನು ಅಮ್ಮನ ಯಾಶ ಹಂಗೈತೆ? ಏನು ಅಂತ ಬಟ್ಟೆ ಹಾಕ್ಕೊಂಬರೋದು? ಏ ಅಲ್ಲೆಲ್ಲ ಸಿಟಿ ಜನ, ಪ್ಯಾಟೆ ಜನ ಹಂಗೆ ಸುಮ್ಕಿರು. ನಿಂಗೆ ಯಾಕೆ ಕೊಡು ಸುಮ್ಕೆ. ಎಮ್ಗೆ ಇಡ್ಲಿ ಬೇಕಂತ ಕುಂಡಕಾಯ. ಸಂಜೆ ಬಂದವ್ರು ನೋಡು ತಿನ್ನಕ್ಕೆ. ದೇವ್ರೆ, ಸಂಜೆ ಬರ್ತಾರೆ ಬೆಂಗಳೂರಿಂದ ಅಲ್ವೇ ಸಿಕ್ಕೀಗ ಹಬ್ಬಕ್ಕೆ. 2 ದಿವ್ಸ ರಜೆ ಇತ್ತಲ್ಲ, ಅದಕ್ಕೆ ಎಲ್ಲ ಬರ್ತಾವ್ರತ್ತ. ಊರಾಗಿದ್ದು ಒಂದ್ ದಿವಸ ಒಂದ್ ಕ್ಷಣ ನೆಮ್ಮದಿಯಾಗಿದ್ದು ಹೋಗೋಣ ಅಂತ. ಅಲ್ಲಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಓಡ್ಬೇಕಾ, ಜನಕ್ಕೆ ಸಾಕಾದಂಗ ಆಗುತ್ತೆ. ಅದಕ್ಕೆ ಈಗ ಎಲ್ಲ ಹಳ್ಳಿ ಕಡೆಗೆ ಬರ್ತಾವ್ರೆ. ಕುಕ್ಕಣಿಲ್ಲ ಸ್ಮಕ್ಕ. ಈಗ ಒಂದು ಟೈಮಾನ ಜನ ಅವ್ರವ್ರ ಮನೆಯವ್ರ ಜೊತೆಗಿದ್ದು ಹಬ್ಬ ಮಾಡಿದ್ರೆ ಇನ್ನೆಂಥದ್ದು ಅದಕ್ಕೆ ಬರ್ತಾವ್ರ ಜನ. ನೋಡಿದ್ರೇನಪ್ಪ ನಮ್ಮ ಹೋಟ್ಲಾಗ ಹೆಂಗೆ ವ್ಯಾಪಾರ ಆಯ್ತು ಅಂತಾನ. ನಿಮಗೂ ಯಾರ್ಯಾರ ಬಿಸಿ ಬಿಸಿ ಇಡ್ಲಿ, ಬೋಂಡ, ಚಟ್ನಿ, ಚಿತ್ರಾನ್ನ, ಪಲಾವು ತಿಮ್ಮಂಗಿದ್ರೆ ಬರ್ರಿ ನಮ್ಮ ಹೋಟ್ಲಿಗೆ. ಆಮೇಕಿಂದ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲ ವೀಕ್ಷಕ ಬಾಂಧವ ಬಂಧು ಮಿತ್ರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗಣೇಶನ ಕೃಪೆ, ದಯೆ, ಆ ಸ್ವರ್ಣ ಗೌರಿಯ ದಯೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾವು ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.